ಶೂಟಿಂಗ್ಸ್ ಆ್ಯಂಡ್ ಶರ್ಟಿಂಗ್ಸ್, ಪದ್ಮಾವತಿ ಬಿಲ್ಡಿಂಗ್, ಬೆಂಗಳೂರು ಸರ್ಕಲ್, ಸಿವಿಲ್ ಬಸ್ ನಿಲ್ದಾಣದ ಹತ್ತಿರ, ಚಿಂತಾಮಣಿ. ನಮ್ಮಲ್ಲಿ ಲೆನಿನ್ ರೈಮಂಡ್ಸ್, ಗೀಜಾ ಕಾಟನ್, ಅರವಿಂದ್ ಕಾಟನ್, ಇಟಾಲಿಯನ್ ಕಾಟನ್, ಸಿಯಾರಾಮ್, ರೆಡ್ ಟೇಲರ್, ಐದರ್ ಹಾಗೂ ಎಲ್ಲ ರೀತಿಯ ರೆಡಿಮೇಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತವೆ. ಹಿಂದೆ ಭೇಟಿ ನೀಡಿ. ಪೂರ್ವಿ ಶೂಟಿಂಗ್ಸ್ ಆ್ಯಂಡ್ ಶರ್ಟಿಂಗ್ಸ್, ಪದ್ಮಾವತಿ ಬಿಲ್ಡಿಂಗ್, ಬೆಂಗಳೂರು ಸರ್ಕಲ್, ಚಿಂತಾಮಣಿ. ವಿವರಗಳಿಗೆ 9111567630, ಮತ್ತೊಂದು 9164299236ಗೆ ಸಂಪರ್ಕಿಸಬಹುದು. ನಗರಸಭೆಯಲ್ಲಿ ಯಾವ ರೀತಿ ದ್ವೇಷ ಸಾಧನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ಅಲ್ಲಾ ಬಕಾಶ್ ಅನ್ನುವಂಥವರು 2 ಬಾರಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥವ್ರು. ಅವರ ಪತ್ನಿ ಇವತ್ತು ನಗರಸಭಾ ಸದಸ್ಯರಾಗಿರ್ತಕ್ಕಂಥವ್ರು. ಇವರು ಕಳೆದ 18-20 ವರ್ಷಗಳ ಕಾಲ ರಾಜಕೀಯವಾಗಿ ಇವತ್ತು ನಮ್ಮ ಮಂತ್ರಿಗಳೇನಿದ್ದಾರೆ ಅವರ ಕುಟುಂಬಕ್ಕೆ ರಾಜಕೀಯವಾಗಿ ದುಡಿಮೆ ಮಾಡಿರ್ತಕ್ಕಂಥವ್ರು. ಕಾರಣಾಂತರಗಳಿಂದ ಅವ್ರು ಬಿಟ್ಟು ಬಂದರು. ಯಾಕಂದರೆ ರಾಜಕಾರಣ ಅಂದರೆ ನಮ್ಮಲ್ಲಿರ್ತಕ್ಕಂಥವ್ರು ಅಲ್ಲೂ ಹೋಗ್ತಾರೆ, ಅಲ್ಲಿರ್ತಕ್ಕಂಥವ್ರು ನಮ್ಮ ಹತ್ರನೂ ಬರ್ತಾರೆ. ಆದರೆ ಬಿಟ್ಟು ಹೋಗಿದ ತಕ್ಷಣ ಇವತ್ತು ಅಧಿಕಾರಿಗಳ ನಗರಸಭೆ ಆಯುಕ್ತರ ಮೂಲಕ ಅವರು ಏನೋ ಒಂದು ವಾರ್ಡ್ನಲ್ಲಿ ಸಮಸ್ಯೆ ಇದ್ದಾಗ ಆ ಆಯುಕ್ತರ ಗಮನಕ್ಕೆ ತರಬೇಕು ಅಂತ ಹೋದಾಗ ಅವರು ಯಾವ ಭಾಷೆ ಬಳಸ್ತಾರೆ ಅಂದರೆ, ಅವರು ಲೋಫರ್ ಗೆಟ್ ಔಟ್. ಆದರೆ ಒಬ್ಬ ಅಧಿಕಾರಿ ಯಾವ ಭಾಷೆ ಬಳಸ್ತಾರೆ, ಲೋಫರ್ ಗೆಟ್ ಔಟ್ ಅಂತ ಹೇಳ್ತಾರೆ ಅಲ್ಲಾ ಬಕಾಶ್ಗೆ. ಕಾರಣ ಏನು ಅಂದರೆ, ಅವರು ಕಾಂಗ್ರೆಸ್ ಪಕ್ಷ ಬಿಟ್ಟು JDSಗೆ ಬಂದಿದ್ದಾರೆ. ಒಂದೇ ಒಂದು ಕಾರಣ. ಅಲ್ಲಿ ನಮ್ಮ ಸದಸ್ಯರು, ಸರ್ ಯಾಕೆ ಈ ಥರ ಮಾತುಗಳು ಮಾತಾಡ್ತೀರಾ? ಇಲ್ಲ ನನಗೆ ಅವನ ಮೇಲೆ ಅದೆಲ್ಲ ಕೋಪ. ನಮ್ಮ ಊರಿನವರು ವಾರ್ಡಲ್ಲಿ ಯಾರೋ ಇದ್ದಾರೆ, ಅಲ್ಲಿ ಅವ್ರ ಹತ್ರ ನಮ್ಮ ಬಗ್ಗೆ ಏನೇನೋ ಕೇವಲವಾಗಿ ಮಾತನಾಡಿದ್ದಾರೆ, ಅದಕ್ಕೆ ನಾನು ಮಾತಾಡಿದ್ದು ಅನ್ನುವಂಥ ಸಮಜಾಯಿಷಿ ಕೊಡ್ತಾರೆ ಅಲ್ಲಿ. ಆದರೆ ನೀವು ಏನೇನು ಮಾತಾಡಿದ್ದೀರಾ ಅನ್ನುವಂಥದ್ದನ್ನು ನಾನು ಹೇಳಬೇಕಾಗ್ತದೆ. ಇವತ್ತು ಇವರು ನಮ್ಮ ಮುಖಂಡರೊಬ್ಬರ ಹತ್ರ ಏನು ಹೇಳ್ತಾರೆ ಅಂದರೆ, JKಗೂ ಥರ್ಡ್ಗಳಿಲ್ಲ, ಸುಧಾಕರ್ಗೂ ಥರ್ಡ್ಗಳಿಲ್ಲ ಅನ್ನುವಂಥ ಭಾಷೆ ಬಳಸ್ತಾರೆ. ಈ ಭಾಷೆ ಬಳಸಿ ಇವತ್ತು ನಗರ ಭಾಗದಲ್ಲಿ ಇವತ್ತು ಏನು ಫುಟ್ಪಾತ್ಗಳನ್ನು ತೆರವುಗೊಳಿಸ್ತಾ ಇದ್ದೀವಿ. ನಾನೊಬ್ಬ ದಲಿತ ಇಲ್ಲ ಅಂದಿದ್ರೆ ಈ ಫುಟ್ಪಾತ್ಗಳನ್ನು ತೆರವುಗೊಳಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ನಾನು ತೆರವುಗೊಳಿಸ್ತಾ ಈ ತಾಲೂಕಿನಲ್ಲಿ, ನಾನು ಇವತ್ತು ಆಯುಕ್ತರಿಗೆ ಹೇಳ್ತೇನೆ, ಈ ತಾಲೂಕಿನಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಅನೇಕ ದಲಿತರು ಇವತ್ತು ಅಧಿಕಾರಿಗಳಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ನಾನು 16 ವರ್ಷಗಳಿಂದ ಇಲ್ಲಿ ನೋಡಿದ್ದೇನೆ, ಯಾವ ಅಧಿಕಾರಿ ಕೂಡ ನಾನು ದಲಿತ ಅಂತ ಹೇಳ್ಕೊಂಡಿಲ್ಲ. ಆದರೆ ಇವತ್ತು ಮಾತಾಡಿದ್ರೆ ಯಾರು ಜನಪ್ರತಿನಿಧಿಗಳು, ನಗರಸಭಾ ಸದಸ್ಯರು ಅಲ್ಲಿ ಒಳಗೋದ್ರೆ ಇವತ್ತು ನಾನು ದಲಿತ ನಾಚಿಕೆ ಆಗ್ತದೆ, ನಮಗೆ ಕೇಳೋಕೆ ನಾಚಿಕೆ ಆಗ್ತದೆ ಈ ರೀತಿ ವರ್ತನೆ ಮಾಡುವಂಥದ್ದು. ಇವತ್ತು ಇಂಥ ಅಧಿಕಾರಿಗಳನ್ನು ಇವಾಗ ಅವರಿಂದ ಕೂಡ, ಯಾಕೆಂದರೆ ನಮಗೆ ಸಂಪರ್ಕ ಇಲ್ಲ, ಆದರೆ ಸುಧಾಕರ್ ಅವರಿಗೆ ಸಂಪರ್ಕ ಇದೆ. ಪಾಪ ಅವ್ರಿಗೆ ಥರ್ಡ್ಗಳಿಲ್ಲ ಅಂತ ಅವ್ರು ನೋಡಿರ್ಬೋದು, ಅವ್ರಿಗೆ ಗೊತ್ತಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಆದರೆ ಇಂಥ ಭಾಷೆ ಬಳಸ್ತಾರೆ. ಇನ್ನೊಂದು, ಕಳೆದ ಮಾರ್ಚ್ ಏಪ್ರಿಲ್ನಲ್ಲಿ ಒಂದು ಬಜೆಟ್ ಸಭೆ ನಡೆಯುತ್ತೆ. ಆ ಬಜೆಟ್ ಸಭೆಯಲ್ಲಿ ನಮ್ಮ 2-3 ಸದಸ್ಯರು ಮಾತಿನ ಚಕಮಕಿಯಲ್ಲಿ ಟೇಬಲ್ ಹತ್ರ ಹೋದಾಗ ಆ ಮಂತ್ರಿಗಳ ಬಗ್ಗೆ ಯಾವ ಥರ ಭಾಷೆ ಬಳಸಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ನಾನು ಅಸಹ್ಯ ಆಗುತ್ತೆ ನಮ್ಗೆ ಹೇಳೋದಕ್ಕೆ. ಇದೇ ಕಮಿಷನರು ಮಾತಾಡಿರ್ತಕ್ಕಂಥದ್ದು ಮಂತ್ರಿಗಳ ಬಗ್ಗೆ. ಅಂದರೆ ಈ ರೀತಿ ವರ್ತನೆ ಯಾರು ಹೋದರೂ ಕೂಡ ನಾನು ದಲಿತ ಅಂದರೆ ಯಾರಾದರೂ ಕೆಲಸ ಕಾರ್ಯಗಳು ಕೇಳಲಿಕ್ಕೆ ಹೋದರೆ ಸಾರ್ವಜನಿಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ನಗರಸಭಾ ಸದಸ್ಯರಾಗಿರ್ಬೋದು ಅಥವಾ ಮಾಜಿ ಸದಸ್ಯರಾಗಿರ್ಬೋದು, ಸಾರ್ವಜನಿಕರ ಪರವಾಗಿ ಅವರು ಕೇಳಲಿಕ್ಕೆ ಹೋದಾಗ ನಾನು ದಲಿತ ಅಂದರೆ ಬೆದರಿಕೆ ಒಡ್ಡುವಂಥದ್ದು. ನಾನು ಮಂತ್ರಿಗಳಿಗೆ ಹೇಳ್ತೇನೆ, ಇವತ್ತು ಕೂಡ ಹೇಳ್ತೇನೆ, ಇಂಥ ಅಧಿಕಾರಿಗಳಿಂದ ನಿಮ್ಗೆ ಗೌರವ ಬರೋದಿಲ್ಲ. ತಕ್ಷಣ ವರ್ಗಾವಣೆ ಮಾಡಿ ಕಳಿಸಿ. ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ, ನೀವು ಅಭಿವೃದ್ಧಿ ಮಾಡುವಂಥದ್ದಕ್ಕೆ ಪ್ರಾಮಾಣಿಕ ಅಧಿಕಾರಿಗಳು ಕರ್ನಾಟಕ ರಾಜ್ಯದಲ್ಲಿದ್ದಾರೆ, ಕರ್ಕೊಂಡ್ಬಂದು ಮಾಡಿಸಿ. ಯಾರು ಬೇಡ ಅಂತ ಹೇಳಿದ್ರು. ಆದರೆ ಅಧಿಕಾರಿಗಳ ಮೂಲಕ ಇವತ್ತು ನೀವು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಾ, ಬೆಂಕಿಯ ಜ್ವಾಲೆಯನ್ನು ಬಿತ್ತುತ್ತಾ ಇದ್ದೀರಾ. ಇದು ನಿಮ್ಗೆ ಒಳ್ಳೆಯದಲ್ಲ. ನೀವೇ ಹೇಳ್ತೀರಾ ಅಧಿಕಾರ ಶಾಶ್ವತ ಅಲ್ಲ ಅಂತ, ನೀತಿ ಪಾಠಗಳು ಹೇಳ್ತೀರಾ. ನೀವು ಯಾಕೆ ಈ ರೀತಿ ವರ್ತನೆ? ಆದರೆ ಏನೂ ಗೊತ್ತಿಲ್ಲದಿರ ಇವತ್ತು ಕಣ್ಣು ಮುಚ್ಕೊಂಡು ಇವತ್ತು ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ಅಧಿಕಾರಿಗಳ ಮೂಲಕ ಯಾರ್ಯಾರಿಗೆ ಬಿಸಿ ಮುಟ್ಟಿಸಬೇಕು, ಯಾರ್ಯಾರಿಗೆ ಏನೇನು ಮಾಡಬೇಕು ಅನ್ನುವಂಥದ್ದನ್ನು ನೀವು ಮಾಡಿಸ್ತಾ ಇದ್ದೀರಾ. ಇದು ಸರಿ ಇಲ್ಲ. ಇದು ನಿಮ್ಗೆ ಶೋಭೆ ತರೋದಿಲ್ಲ, ಇದು ನಿಮ್ಗೆ ಗೌರವ ಬರೋದಿಲ್ಲ.
ಇವತ್ತು 93 ವರ್ಷದ ವಯೋವೃದ್ಧರು ಮನೆಯಿಂದ ಆಚೆ ಬರೋಕ್ಕಾಗೋದಿಲ್ಲ. ನೀವು ಅವ್ರ ಮೇಲೆ ಚಾರ್ಜ್ ಶೀಟ್ ಮಾಡ್ತೀರಲ್ಲ, ಪೊಲೀಸ್ ಅಧಿಕಾರಿಗಳಿಗೆ ಇವತ್ತು ನಾನು ಹೇಳ್ತೇನೆ, ಬೂಟ್ ನೆಕ್ಕುವಂಥ ಕೆಲಸ ಬಿಡಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಇಲ್ಲಿ ತೊಲಗಿ, ಇಲ್ಲಿಂದ ತೊಲಗಿ ಅನ್ನುವಂಥ ಮಾತುಗಳನ್ನು ಇವತ್ತು ಹೇಳ್ತೇನೆ. ಇನ್ನು ಮುಂದಾದರೂ ಮಂತ್ರಿಗಳು ಇಂಥವೆಲ್ಲ ಗಮನಿಸಿ ಸರಿಯಾಗಿ ಆಡಳಿತ ಮಾಡುವಂಥದ್ದನ್ನು ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಶ್ರೀ ಭೈರವೇಶ್ವರ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್, ಅಂಜನಿ ಚಿತ್ರಮಂದಿರದ ಮುಂಭಾಗ, ಚಿಂತಾಮಣಿ. ನಮ್ಮಲ್ಲಿ ಪ್ಯೂರ್ ರೇಷ್ಮೆ ಸೀರೆಗಳು, ಹ್ಯಾಂಡ್ಲೂಮ್ಸ್, ರಿಸೆಪ್ಷನ್ ಪ್ಯೂರ್ ಸಿಲ್ಕ್ ಸ್ಯಾರಿಗಳು, ಕಾಟನ್ ಸೀರೆಗಳು ಹಾಗೂ ಎಲ್ಲ ರೀತಿಯ ಸೀರೆಗಳು ಸಿಗುತ್ತವೆ. ನಮ್ಮ ಮಳಿಗೆಯಲ್ಲಿ 150 ರು ಬೆಲೆಯಿಂದ ಸೀರೆಗಳು ಆರಂಭವಾಗಲಿದ್ದು, ವರಮಹಾಲಕ್ಷ್ಮಿ ಹಾಗೂ ಗೌರಿ ಗಣೇಶನ ಹಬ್ಬದ ಅಂಗವಾಗಿ ನಮ್ಮಲ್ಲಿ ಕೊಳ್ಳುವ ಎಲ್ಲ ರೀತಿಯ ಸೀರೆಗಳಿಗೆ 30% ಡಿಸ್ಕೌಂಟ್ ಆಫರ್ ನೀಡಲಾಗುವುದು. ವಿವರಗಳಿಗೆ ಹರೀಶ್ ರವರ ಮೊಬೈಲ್ ನಂಬರ್ 9739303607ಗೆ ಸಂಪರ್ಕಿಸಬಹುದು. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100ರಷ್ಟು ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170ಗೆ ಸಂಪರ್ಕಿಸಬಹುದು. ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ, 2ನೇ ಕ್ರಾಸ್, ಚಿಂತಾಮಣಿ. ಇಲ್ಲಿ ಆರಂಭವಾಗಿರುವ ಸಿದ್ಧ ಹೆಲ್ತ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ, BP, ಥೈರಾಯ್ಡ್, ಮಲಬದ್ಧತೆ, ಕೂದಲು ಸಮಸ್ಯೆ, ಚರ್ಮ ಸಂಬಂಧಿತ ಸಮಸ್ಯೆಗಳು, ಕಿಡ್ನಿ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು, PCOD, ಲಕ್ವಾ, ಒಂಟಿ ತಲೆನೋವು, ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು, ಅನ್ವಾಂಟೆಡ್ ಏಡ್ಸ್, ಕ್ಯಾನ್ಸರ್, ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು, ದೀರ್ಘಕಾಲಿಕ ಮೂಲೆ ನೋವುಗಳಿಗೆ, ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ 7349399362 8500047998ಗೆ ಸಂಪರ್ಕಿಸಬಹುದು. ಎಲೆಕ್ಟ್ರಾನಿಕ್ಸ್, 1ನೇ ಮಹಡಿ, ಸುಮುಖ ಬಿಲ್ಡಿಂಗ್, ಆಚಾರಿ ಕಾಂಪ್ಲೆಕ್ಸ್, ಗಜಾನನ ಸರ್ಕಲ್, ಚಿಂತಾಮಣಿ. ನಿಮ್ಮ LED, LCD ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು, ಸ್ಕ್ರೀನ್ ಒಡೆದಿರುವುದು, ಸಾಫ್ಟ್ವೇರ್ ಸ್ಟ್ರಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ. ನಮ್ಮಲ್ಲಿ ಎಲ್ಲ ತರಹದ LED, LCD ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು. ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9514333655, ಮತ್ತೊಂದು 9663941575ಗೆ ಸಂಪರ್ಕಿಸಬಹುದು.